ನೀನ್ ನಂಬಿ ನಾನು ಕೆಟ್ಟೆ. ಇನ್ಮೇಲೆ ನೀನ್ ನನ್ಗೆ ಯಾವತ್ತು SMS ಮಾಡ್ಬೇಡ, ನಮ್ಮ ಮನೆ ಹತ್ರನೂ ಬರ್ಬೇಡ. ಅಲ್ಲ ರೇಖಾ, ನಮ್ಮಪ್ಪ ಅಮ್ಮ ಸದ್ಯಕ್ ಮದ್ವೆ ಬೇಡ ಅಂತ ಹೇಳಿದ್ರು, ಅಷ್ಟಕ್ಕೆ ನೀನ್ ಕೋಪ ಮಾಡ್ಕೊಂಡ್ಬಿಟ್ರೆ ಹೇಗಮ್ಮ? ನನಗ್ ಗೊತ್ತಿತ್ತು ಒಂದಲ್ಲ ಒಂದಿನ ಇದು ಹೀಗೆ ಆಗುತ್ತೆ ಅಂತ. ಇನ್ಮೇಲಿಂದ ನೀನ್ ಯಾರೋ ನಾನ್ ಯಾರೋ, ನನ್ ತಂಟೆಗೆ ಏನಾದ್ರು ಬಂದ್ರೆ ತಟ್ಟು ಬಿಡ್ತೀನಿ. ರೇಖಾ ಸ್ವಲ್ಪ ನನ್ ಮಾತ್ ಕೇಳಮ್ಮ. ಕೇಳಿದಕ್ಕಿನೇನ್ ಉಳಿದಿದೆ ಕತ್ತೆ ಬಾಲ. ಅಲ್ಲ ರೇಖಾ, ಯಾಕೆ ಇದ್ದಕ್ಕಿದ್ದಂಗೆ ಇಷ್ಟೊಂದು ರಂಗ್ ಆಗ್ಬಿಟ್ಟಿದ್ಯಾ? ಮತ್ತಿನ್ನೇನು, ಇಷ್ಟ ದಿನ ನನ್ನ ಮದ್ವೆ ಆಗ್ತೀನಿ ಅಂತ ಹೇಳ್ಬಿಟ್ಟು ಇವತ್ತು ಯಾರೋ ಬೇರೆಯವ್ರು ಸಿಕ್ಕಿದ್ಲು ಅಂದ್ರೆ ನನ್ನ ಮರ್ತ್ಬಿಡೋದಾ? ಅದು ನಮ್ಮಪ್ಪ. ಮುಚ್ಚ ಬಾಯಿ. ನನ್ನ ಮದ್ವೆ ಆಗ್ಬೇಕಾಗಿದ್ದು ನೀನು, ನಿಮ್ಮಪ್ಪ ಅಲ್ಲ. ನಮ್ಮನೆ ಹತ್ರನೇ ಜಗಳ ಆಗ್ತಾ ಇದೆ. ಹೋಗಪ್ಪ, ಜಗತ್ನಲ್ಲೇ ಹಿಂಗೆ ನಾವ್ಯಾರನ್ನೋ ಲವ್ ಮಾಡ್ತೀವಿ, ಅವ್ರು ಮತ್ತಿನ್ಯಾರನ್ನೋ ಲವ್ ಮಾಡ್ತಾ ಇರ್ತಾರೆ. ನೆಟ್ಗಿರೋ ಒಂದ್ ಕನೆಕ್ಷನ್ ಇಲ್ಲ, ಎಲ್ಲ ರಾಂಗ್ ಕನೆಕ್ಷನ್. ಏನು ಈ ದಾರಿ ಸರಿ ಇಲ್ಲ, ನಮ್ಮ ಪಾಡಿಗೆ ನಾವು ಹಿಂದಕ್ಕೆ ಹೋಗೋಣ. ನಾಟಕದ ಕಂಪ್ನಿ. ಅಣ್ಣ ನಮಸ್ಕಾರ. ಯಾವ ಕಂಪ್ನಿ? ದೇವಲೋಕದ ಕಂಪನಿ. ಅಲ್ಲಿತ್ಕೊಂಡು ಏನಣ್ಣ ಮಾಡ್ತಾ ಇದ್ದೆ? ಬಿಲ್ಲು ಬಾಣ ಅಭ್ಯಾಸದಲ್ಲಿದ್ದೆ. ಬರೀ ಬಿಲ್ಲು ಬಾಣ ಬಿಡೋದನ್ನೇ ಅಭ್ಯಾಸ ಮಾಡ್ಬಿಟ್ರೆ ಡೈಲಾಗ್ ಯಾವಾಗ ಪ್ರಾಕ್ಟೀಸ್ ಮಾಡ್ತೀಯ ಅಂತ. ಅಯ್ಯೋ ಹುಚ್ಚೆ, ನಾನು ನಾಟಕದವನಲ್ಲ, ಒರಿಜಿನಲ್ ಮನ್ಮಥ. ಇದೇ ಪಾತ್ರ ಮಾಡಿದ್ರೆ ಇದೇ ಗೋಳಪ್ಪ, ಪಾಪ ತಲೆ ಕೆಟ್ಬಿಟ್ಟಿರ್ಬೇಕು. ತಲೆ ಕೆಟ್ಟಿರುವುದು ನಿನಗೆ ಪಾಂಡುರಂಗ. ನನ್ನ ಹೆಸರು ಬೇರೆ ಗೊತ್ತಲ್ಲಪ್ಪ ಇವನಿಗೆ. ಅಣ್ಣ, ನಾವು ಮೊದಲು ಇದೇ ಲ್ಯಾಂಡ್ ನಲ್ಲಿ ಇದ್ವಿ. ಅಪ್ಪ ಅಮ್ಮ ಮನೆ ಕರ್ಸ್ಕೊಂಡು ಮಕ್ಕ ಹೋದ್ಮೇಲೆ ಲ್ಯಾಂಡ್ ಚೇಂಜ್ ಮಾಡಿ ಈಗ ಪ್ಯಾಂಟು ಟೀ ಶರ್ಟ್ ಹಾಕೊಂಡು ಲೈನ್ ಹೊಡಿತಾ ಇದೀವಿ. ನೀನ್ ಇನ್ನು ಓಬಿರಾಯನ್ ಕಲ್ ಡ್ರೆಸ್ ಹಾಕೊಂಡು ಲೈನ್ ಹೊಡ್ಕೊಂಡಿದ್ಯಾ ಅಷ್ಟೇ. ಅಯ್ಯೋ ಬೆಪ್ಪೆ, ನಾನಿಲ್ಲದ ಈ ಜಗತ್ತೇ ಇಲ್ಲ. ಈ ಜಗತ್ತು ನಡೆಯುತ್ತಿರುವುದೇ ಈ ಮನ್ಮಥನಿಂದ. ಗಂಡು ಹೆಣ್ಣುಗಳ ಮನಸ್ಸಿಗೆ ಲಕ್ಕೆ ಹಾಕಿ ಅವರ ಕಣ್ಣುಗಳಲ್ಲಿ ಆಸೆಯನ್ನು ಹುಟ್ಟಿಸದಿದ್ದರೆ ಈ ಪ್ರಪಂಚ ನಡೆಯುವುದು ಹೇಗೆ? ನಮಗೆ ಮಕ್ಕಳು ಬೇಡವೆಂದು ದಂಪತಿಗಳು ಜಗಳವಾಡಿ ದೂರವಾದರೆ ಸಂತತಿ ಬೆಳೆಯುವುದು ಹೇಗೆ? ಅದಕ್ಕೆ ಆಗಾಗ ಬಾಣ ಪ್ರಯೋಗ ಮಾಡಿ ಅವರನ್ನು ಎಚ್ಚರಿಸಿ ಸಂತತಿಯನ್ನು ಬೆಳೆಸ್ತಾ ಇದ್ದೇನೆ. ಇವನಿಗೆ ಹುಚ್ಚು ಅನ್ನೋದು ಫುಲ್ ನೆತ್ತಿಗತ್ಬಿಟ್ಟಿದೆ. ಇದೆಲ್ಲ ಸರಿ ಕಣಣ್ಣ, ನೀನು ನಿಜವಾದ ಮನ್ಮಥ ಅಂತ ನಾನು ಹೇಗಪ್ಪ ನಂಬಲಿ? ಇಷ್ಟು ಹೇಳಿದ ಮೇಲೂ ಇವನಿಗೆ ನಂಬಿಕೆ ಬರಲಿಲ್ಲವೆಂದರೆ ಇವನು ನಾಲಾಯಕ. ಕೇಳಿಸ್ಕೋ ಅವಿವೇಕಿ, ನಾನು ಸ್ವರ್ಗದಿಂದ ಬಂದಿರುವ ಮನ್ಮಥ. ನಿನ್ನನ್ನು ನಂಬಿಸುವ ಅವಶ್ಯಕತೆ ನನಗಿಲ್ಲ. ನೋಡಪ್ಪ, ನಂಬಿಸು ಅಂತ ನಾನೇ ನಿನ್ನನ್ನು ಕೇಳ್ಕೊತಾ ಇಲ್ಲ. ನೀನು ನಿಜವಾದ ಮನ್ಮಥನೇ ಆಗಿದ್ರೆ ಈ ಜನಗಳಲ್ಲಿ ಲವ್ ಶುರು ಮಾಡ್ಬಿಡ್ತೀಯ. ಈಗೇನು ನಿನ್ನಲ್ಲಿ ಲವ್ ಶುರು ಮಾಡಿಸಬೇಕೆ? ಅದಕ್ಕಿಂತ ಮೊದಲು ನಮ್ಮ ಭೂಲೋಕ ಹತ್ಕೊಂಡು ಉರಿತಾ ಇದೆ. ಬಾಯ್ಲಿ ಬಾಲು, ಇವತ್ತೇ ಕಡೆ. ಇನ್ಮೇಲೆ ನಿನ್ನ ಯಾವತ್ತು ಮಾತಾಡ್ಸ್ಬೇಡ, ನಿನ್ ಮುಖನೂ ತೋರಿಸ್ಬೇಡ. ರೇಖಾ, ನೀನು ನಿಜವಾದ ಮನ್ಮಥನೇ ಆಗಿದ್ರೆ ಈ ನಿನ್ನ ಬಾಣದಲ್ಲಿ ನಿಜವಾಗ್ಲೂ ಪವರ್ ಇದ್ದಿದ್ದೇ ಆದ್ರೆ ಅವರಿಬ್ರು ಕಿತ್ತೋಗಿರೋ ಲವ್ನ ಅಂಟಾಕ್ ನೋಡ. ಅಯ್ಯೋ ಬಳ್ಳೆ, ಈಗ ಅವರಿಬ್ಬರಲ್ಲಿ ಪ್ರೇಮ ಹೇಗೆ ಉದ್ಭವ ಆಗುತ್ತೆ ಅನ್ನೋದನ್ನ ನೀನೇ ನೋಡು. ರೇಖಾ, ನೀನೇ ನನ್ನ ದೊರೆ. ಏನು ನಿನ್ನ ಮೊರೆ? 7 ಜನ್ಮಕ್ಕೂ ನಾನು ನಿನ್ ಬಿಟ್ಟೋಗಲ್ಲ. 100% ನೀನ್ ನನ್ನವನೇ. ಕಿತ್ತೋಗಿರೋ ಸಂಬಂಧಗಳನ್ನ ಕಣ್ಣು ಮುಂದೆನೆ ಈಟ್ ಮಾಡಿ ಅಂಟಾಕ್ಬಿಟ್ಟೆ ಅಂದ್ರೆ ನೀನು ನಿಜವಾಗ್ಲೂ ಮನ್ಮಥ ಕಣ್ಣಣ್ಣ. ಕ್ಷಮೆ ಸುಮಾರನೆ ಮದನ ಸುಕುಮಾರನೆ, ಈ ಅಲ್ಪನ ತಪ್ಪನ್ನು ಮನ್ನಿಸು ಪ್ರಭುವೇ. ಕ್ಷಮಿಸಿದ್ದೇನೆ. ಈಗಲಾದರೂ ನಂಬಿಕೆ ಬಂತೆ? ನಂಬಲಿಲ್ಲ ಅಂತ ಮಕ್ಕಳಿಗೆ ಅಪರೂಪಂ ಸಿಕ್ಕಿದ್ಯಾ? ಕಾಟ್ಮುಟ್ಲಿಗೆ ಹೋಗಿ ಬೈಟು ಟೀ ಕುಟ್ಕೊಂಬರೋಣ. ನಾವು ಟೀ ಸೇವಿಸುವುದಿಲ್ಲ, ಏನಿದ್ದರೂ ಸುರಾಪಾನವನ್ನು. ಅಣ್ಣ, ಅದಕ್ಕೆ ನಮ್ಮ ಮನೆಯಲ್ಲಿ ಲೈಸೆನ್ಸ್ ಕೊಟ್ಟಿಲ್ಲ. ಹಾಗಾದ್ರೆ ನಾನಿನ್ನು ಬರುತ್ತೆ. ಅಣ್ಣ, ಭೂಲೋಕಕ್ಕೆ ಬಂದು ಮ್ಯಾಜಿಕ್ ಮಾಡಿ ತೋರಿಸಿ ಹಂಗೆ ಹೋಗ್ತೀನಿ ಅಂದ್ರೆ ಹೆಂಗೆ? ಅದು ಅಣ್ಣ, ನಿನ್ನಲ್ಲಿ ನಂದೊಂದು ನಮ್ರ ವಿನಂತಿ. ನೀನ್ ತಪ್ಪು ತಿಳ್ಕೊಂಬೇಡ. ಅದು ಬೇಕಿದ್ರೆ ನಾನು ನಿನಗೆ 50 ರೂಪಾಯಿ ಬಾಡಿಗೆ ಕೊಡ್ತೀನಿ ಅಣ್ಣ. 2 ದಿನದ ಮಟ್ಟಿಗೆ ನಿನ್ನ ಬಿಲ್ಲು ಬಾಣನ ಬಾಡಿಗೆ ಕೊಡೋಣ. ಯಾಕೆ? ಅದು ಹಿಂಗೆ ಒಬ್ಬರನ್ನ ಹೊಲಿಸ್ಕೊಬೇಕಿತ್ತು. ಮೂರ್ಖ, ಕಟ್ಟಿಕೊಂಡ ಹೆಂಡತಿ ಇರುವಾಗಲೇ ಮತ್ತೊಂದು ಹೆಣ್ಣನ್ನು ಒಲಿಸಿಕೊಳ್ಳೋದು ನಾಚಿಕೆ ಆಗುವುದಿಲ್ಲವೇ? ಅಣ್ಣ, ನಾನು ನಿನ್ನ ಬಿಲ್ಲು ಬಾಣನ ಬಾಡಿಗೆ ತಗೊಂಡು ಹೋಗ್ತಾ ಇರೋದು ಕಂಡವ್ರ ಹೆಂಡತಿನ ಹೊಲಿಸ್ಕೊಳಕ್ಕಲ್ಲ, ನನ್ನ ಹೆಂಡತಿನ ಹೊಲಿಸ್ಕೊಳಕ್ಕೆ. ಕಟ್ಟಿಕೊಂಡ ಹೆಂಡತಿಯನ್ನೇ ಬಾಣ ಬಿಟ್ಟು ರೊಚ್ಚಿಗೆಬ್ಬಿಸುವ ಗಂಡನನ್ನು ನಾನು ಇಲ್ಲಿಯ ತನಕ ಕಂಡೇ ಇಲ್ಲ. ಏನ್ ಮಾಡೋದಣ್ಣ, ನಮ್ಮ ಪರಿಸ್ಥಿತಿ ಅನ್ನೋದೇ ಈ ಬಾಟ್ಲಲ್ಲಿ ಹಾಕಿ ಮುಚ್ಚಿಟ್ರು ಸೋಂಪಾಪುಡಿ ಆಗ್ಬಿಟ್ಟಿದೆ. ಕೈಗೆ ಸಿಗ್ತಾ ಇಲ್ಲ, ಬಾಯಿಗೂ ಬರ್ತಾ ಇಲ್ಲ. ಸಾಧ್ಯವಿಲ್ಲ, ನನ್ನ ಬಾಳವನ್ನು ನಿನಗೆ ಕೊಡಲು ಸಾಧ್ಯವೇ ಇಲ್ಲ. ಅಣ್ಣ, ಈಗ ನೀನೇನಾದ್ರೂ ಕೊಡ್ಲಿಲ್ಲ ಅಂದ್ರೆ ನನ್ನ ಸಾವಿಗೆ ನೀನೇ ಕಾರಣ ಅಂತ ರೋಡ್ ಮೇಲೆ ಕೆತ್ತಿ 3 ಯಾರು ಸೊತ್ತಬಿಡ್ತೀನಿ. ಇದೊಳ್ಳೆ ಕಷ್ಟಕ್ಕೆ ಬಂತಲ್ಲ. ನಾನು ನಿನ್ನ ಕಣ್ಣಿಗೆ ಕಂಡದ್ದೇ ತಪ್ಪಾಯಿತು. ಆದರೆ ನೀನು ಪರಿಶುದ್ಧವಾಗಿಲ್ಲ.
ಕಂಡ ಹೆಣ್ಣುಗಳ ಹಿಂದೆ ಬಿದ್ದು ಕಟ್ಟಿಕೊಂಡ ಹೆಂಡತಿಗೆ ಮೋಸ ಮಾಡಿದ್ದೀ. ಅಣ್ಣ ಅದೆಲ್ಲ ಹಿಂದಕ್ಕೆ ನಾನೀಗ ಸಂಪೂರ್ಣ ಬದಲಾಗ್ಬಿಟ್ಟಿದ್ದೀನಿ. ನಾನು ಎಷ್ಟು ಒಳ್ಳೆಯವನು ಅಂತ ಬೇಕಿದ್ರೆ ನೀನು ಚಾನಲ್ ಅವ್ರನ್ನೇ ಕೇಳಿ ನೋಡು. ಒಂದು 2 ದಿನದ ಮಟ್ಟಿಗೆ ನೀನು ಬಿಲ್ಲು ಬಾಣನ ಕೊಟ್ಟಿರು. ನನ್ನ ಹೆಂಡತಿ ಮೇಲೆ ಪ್ರಯೋಗ ಮಾಡಿ ಅವಳನ್ನ ಹೊಲ್ಸ್ಕೊಂಡು ಆಮೇಲೆ ನಾನೇ ಹುಡ್ಕೊಂಡು ಬಂದು ನಿನ್ನ ಬಿಲ್ಲು ಬಾಣನ ವಾಪಸ್ ಕೊಟ್ಟು ಹೋಗ್ತೀನಿ. ಸರಿ, ಹಾಗೆ ಆಗಲ್ಲ. ನೀನು ಈ ಬಾಣವನ್ನು ಯಾರ ಮೇಲೆ ಪ್ರಯೋಗ ಮಾಡುತ್ತೀಯೋ ಅವರು ನಿನಗೆ ಸಂಪೂರ್ಣವಾಗಿ ಒಲಿಯುತ್ತಾರೆ. ನಿನ್ನ ಮೇಲೆ ಪ್ರೀತಿಯ ಹುಚ್ಚು ಹೊಳೆಯನ್ನೇ ಹರಿಸುತ್ತಾರೆ. ನಿನಗೆ ಒಳ್ಳೆಯದಾಗ. ಧನ್ಯನಾದೆ ಮದನ, ಧನ್ಯನಾದೆ. ಕಲ್ಯಾಣ ಮಸ್ತು. ಅಣ್ಣ ನನಗೀಗಾಗಲೇ ಕಲ್ಯಾಣ ಆಗ್ಬಿಟ್ಟಿದೆ. ಹಾಗಾದರೆ ಪುತ್ರಿ ಪ್ರಾಪ್ತಿರಸ್ತು. ಅಣ್ಣ ಈ ಪುತ್ರಿನೇ ಯಾಕೆ ಅಂತ ಕೊನೆಗಾಲ ಕಣ್ಣೀರು ಹಾಕೋದು ಅವಳೆ ಕಾಣಲೇ. ಅತ್ತೆ ಮತ್ತೆ ಕಾಫಿ ಸ್ಟ್ರಾಂಗ್. ನುಡಿದ್ರೆ ಸಾಕು. ಪಾಂಡುರಂಗ ಎಲ್ಲ ಕಾಣ್ತಾನೆ ಇಲ್ಲ. ಬೆಳಗ್ಗೆನೆ ವಾಕಿಂಗ್ ಹೋಗ್ತೀನಿ ಅಂತ ಹೋದ್ರು, ಇಷ್ಟೊತ್ತಾದ್ರೂ ಇನ್ನೂ ಬಂದಿಲ್ಲ. ಒಬ್ಬನೇ ಹೋದ್ನಾ? ನಾನು ಜೊತೆಗೆ ಬರ್ತೀನಿ ಅಂತ ಹೇಳ್ದೆ ಅತ್ತೆ. ಚೆನ್ನಾಗಿ ಬೈದ್ಬಿಟ್ರು. ಬೇಜಾರ್ ಮಾಡ್ಕೋಬೇಡ ಚಿನ್ನ, ಅವನ್ ಬಂದ್ಮೇಲೆ ಬುದ್ಧಿ ಹೇಳ್ತೀನಿ. ಕಾಮ ವಂದಿಸುವೆ ನಮನ. ಪಲ್ಲು ಬೇಗ ಬಾ, ನಿಮ್ಮ ಅಣ್ಣ ಯಾವ್ದೋ ನಾಟಕದ ಕಂಪನಿಗೆ ಸೇರಿದ್ದಾರೆ. ಏನಣ್ಣ ಇದು ಬಿಲ್ಲು ಬಾಣ? ಯಾವ ನಾಟಕದ ತಯಾರಿ? ಇದು ಅಂತಿಂತದಲ್ಲ ಕಣಲೆ, ಒರಿಜಿನಲ್ ಬಿಲ್ಲು ಬಾಣ. ಒರಿಜಿನಲ್ ಅಂದ್ರೆ ಮಾರ್ಕೆಟಿಂಗ್ ತಂದ್ಯಾ? ಇಲ್ಲ, ಕಾಸ್ಟ್ಯೂಮರ್ ಕಾಳಪ್ಪ ಕೊಟ್ಟಿರ್ತಾನೆ. ಇದೆಲ್ಲ ನಿಮಗೆ ಯಾಕೆ ಅಂತ ನಿಮ್ಮ ಪಾಡಿಗೆ ನೀವು ಇದ್ದು ಬಿಡ್ರ. ಮದನ ಕಾಮ. ಏನು ಯಜಮಾನ್ರೆ, ಯಾವ ಬಾಣ ಇದು? ಇದು ಮನ್ಮಥ ಬಾಣ ಕಣೆ. ಇದನ್ನ ನಾನು ಯಾರಿಗೆ ಬಿಡ್ತೀನೋ ಅವ್ರಿಗೆ ನನ್ನ ಮೇಲೆ ಇದ್ದಕ್ಕಿದ್ದಂಗೆ ಲವ್ ಶುರು ಆಗ್ಬಿಡುತ್ತೆ. ಅಯ್ಯೋ, ಬಾಣನ ಯಾಕೆ ಸುಮ್ಮನೆ ವೇಸ್ಟ್ ಮಾಡ್ತೀರಾ? ಈಗಾಗ್ಲೇ ನನ್ಗೆ ನಿಮ್ಮ ಮೇಲೆ ಪ್ರೀತಿ ಶುರುವಾಗಿ ಹೋಗಿದ್ಯಲ್ಲ. ಪಾಂಡುರಂಗ, ಮನೆಗೆ ಬಿಲ್ಲು ಬಾಣ ತರಬಾರ್ದು ಕಣೋ, ಒಳ್ಳೇದಲ್ಲ. ಅಯ್ಯೋ ಮಾತೃಶ್ರೀ ಅವರೇ, ಇದು ಒರಿಜಿನಲ್ ಬಿಲ್ಲು ಬಾಣ. ನಾನು ವಾಕಿಂಗ್ ಹೋಗಿದ್ನಲ್ವಾ, ಅಲ್ಲಿ ನನಗೆ ನಿಜವಾದ ಮನ್ಮಥ ಸಿಕ್ಬಿಟ್ಟು ಇದನ್ನ ಇಟ್ಕೋ ಅಂತ ಕೊಟ್ಟ. ದಿಸ್ ಇಸ್ ಬೋ, ದಿಸ್ ಇಸ್ ರೋ. ರೋ ಅಲ್ಲ, ಆರೋ. ಏನು ಬಿಲ್ಲು ಬಾಣ ಬಿಟ್ಟು ಒಲಿಂಪಿಕ್ಸ್ ಅಲ್ಲಿ ಗೋಲ್ಡ್ ಮೆಡಲ್ ತಗೋಬೇಕು ಅಂತಿದ್ದೀರಾ? ಗೋಲ್ಡ್ ಮೆಡಲ್ ತಗೋತೀನೋ ಬಿಡ್ತೀನೋ ಗೊತ್ತಿಲ್ಲ, ಆದ್ರೆ ಲವ್ ಮೆಡಲ್ ಅಂತೂ ತಗೋತೀನಿ. ಏನು ಇಲ್ಲ, ಮಸಲೇನೂ ಇಲ್ಲ. ಇದನ್ನ ಬಿಟ್ಟಾಗ್ಲೇ ಇದ್ರ ಎಫೆಕ್ಟ್ ಏನು ಅಂತ ಗೊತ್ತಾಗೋದು. ನೋಡಿ, ನೀವು ಮನೇಲೆಲ್ಲ ಎಕ್ಸ್ಪೆರಿಮೆಂಟ್ ಮಾಡಕ್ ಹೋಗ್ಬೇಡಿ. ಎಕ್ಸ್ಪೆರಿಮೆಂಟ್ ಮಾಡ್ಲೇಬೇಕು ಅಂತಿದ್ರೆ ಟೆರೆಸ್ ಮೇಲೆ ಇರೋ ಕಾಗೆಗೆ ಹೋಗಿ ಹೊಡಿ. ಅಣ್ಣ, ಈ ಬಿಲ್ಲು ಬಾಣ ನೋಡ್ತಾ ಇದ್ರೆ ಇದ್ರಲ್ಲಿ ಏನೋ ಶಕ್ತಿ ಇದೆ ಅಂತ ನನ್ಗೆ ಅನ್ನಿಸ್ತಾ ಇದೆ. ಬೇಷ್ ಕಣ ದೇವರು ಕೊಟ್ಟ ತಂಗಿ, ನಿಮ್ಮ ಅತ್ತಿಗೆಗಿಂತ ನೀನೇ ವಾಸಿ ನೋಡು. ಇದನ್ನ ಪ್ರಯೋಗ ಮಾಡಿದ್ರೆ ಏನಾಗತ್ತಣ್ಣ? ಯಾವ ಹುಡುಗ ಈ ಬಾಣವನ್ನ ಯಾವ ಹುಡುಗಿಗೆ ಹೊಡಿತಾನೋ ಆ ಹುಡುಗಿ ಮರುಕ್ಷಣನೇ ಇವನನ್ನ ಲವ್ ಮಾಡಕ್ ಶುರು ಮಾಡ್ಬಿಡ್ತಾಳೆ. ಹಾಗಾದ್ರೆ ಈ ಬಿಲ್ಲು ಬಾಣನ ನಮ್ಮ ಯಜಮಾನ್ರಿಗೆ ಕೊಡೋಣ, ಅವ್ರು ನನ್ ಮೇಲೆ ಬಿಡ್ಲಿ. ಏನು ಯಜಮಾನ್ರೆ, ನಿಮ್ ಬಾಣ ಬಿಡೋದಾದ್ರೆ ನನ್ಗೆ ಬಿಡ್ಬೇಕು. ನೀವೆಲ್ಲ ಸ್ವಲ್ಪ ಸುಮ್ಮನೆ ಇರ್ತೀರಾ? ನಾನು ಇದನ್ನ ಯಾರಿಗೆ ಬಿಡ್ಬೇಕೋ ಅವ್ರಿಗೆ ಬಿಡೋದು. ಏನು ಯಜಮಾನ್ರೆ, ಏನಿತ್ತು ನಿಮ್ಮ ಅವತಾರ? ನಾನೀಗ ಮರಿ ಮನ್ಮಂತ. ಮನ್ಮಥ ಅಂತಿರೋ ಬಾಣ ಬೆಂಡಾಗ ಹೋಗಿದೆ. ಅದೆಲ್ಲ ನಿನಗೆ ಯಾಕೆ? ಹೋಗಿ ಇಲ್ಲಿಂದ. ಒಂದೇ ಒಂದ್ಸತಿ ಬಾಣ ಹೆಂಗ್ ಬಿಡೋದು ಅಂತ ತೋರಿಸ್ತೀರಾ? ಈಗ ನೀನು ಹೋಗ್ಲಿಲ್ಲ ಅಂದ್ರೆ ಬಿಲ್ ತಗೊಂಡು ತಲೆ ಚಚ್ಬಿಡ್ತೀನಿ. ಹೋಗಿ. ಈ ಸಲ ಯಾವುದೇ ಕಾರಣಕ್ಕೂ ನಿನ್ನನ್ನ ಬಿಡಲ್ಲ. ಹೋಗು ಬಾಣಂ ಹೋಗು, ಎನ್ನರಸಿಯ ಹೃದಯವಂ ಹೊಕ್ಕು, ಪ್ರೀತಿಯ ಮುಕ್ಕಿ ಸೈ. ರಾಜೇ, ನೀನೇ ನನ್ನ ರಾಜ, ರಾಜ ನನ್ನ ರಾಜ. ಮೆತ್ತಗೆ ಮಾತಾಡು. ಹೆಂಡತಿ ಪಕ್ಕದಲ್ಲೇ ನಿಂತಿದ್ದಾಳೆ, ಗೊತ್ತಾಗ್ಬಿಟ್ರೆ ನನ್ನ ಸಂಸಾರನೇ ಮುರುಬಟ್ಟೆ ಆಗ್ಬಿಡುತ್ತೆ. ಕೆತ್ತಿಗೆ ರಾಜೇಶ್ವರಿ, ನೀನ್ ಬಂದಿದ್ದು ನನ್ನನ್ನ ಮೀಟ್ ಮಾಡಿ ಮಹಿಳಾ ಸಂಘದ ಬಗ್ಗೆ ಡಿಸ್ಕಸ್ ಮಾಡಕ್ಕೆ. ಅವ್ರ ಹತ್ರ ಏನ್ ಮಾತು? ಏನ್ ಪಾಂಡುರಂಗ, ಇತ್ತೀಚೆಗೆ ನನ್ನ ಹೊರಗಡೆ ಕರ್ಕೊಂಡು ಹೋಗ್ತಾನೆ ಇಲ್ಲ, ಫೋನು ಇಲ್ಲ. ಹಾಳಾಗೋಗ್ಲಿ ಅಂದ್ರೆ ಒಂದ್ SMS ಇಲ್ವಾ? ಬಹಳ ಮಿಸ್ ಆಗಿದ್ದೆ, ಎಡವಟ್ ಆಗೋಯ್ತಲ್ಲಪ್ಪ. ಕಲ್ಪನಾ ಮೈ ಮೇಲೆ ಬಂದಂಗೆ ಆಡ್ತಾವಳೆ. ಏನು ಯಜಮಾನ್ರೆ? ಚಂಪಾ,
ಅವ್ರು ನಿನ್ನ ಯಜಮಾನ್ರಲ್ಲ ನನ್ನ ಯಜಮಾನ್ರು. ಇಟ್ಕೊಳ್ಳಿ, ನಾನೆಲ್ಲಿ ಬೇಡ ಅಂತ ಇಟ್ಕೊಂಡಿಲ್ಲ, ನಾನು ಅವ್ರ ಕಟ್ಕೊಂಡಿದ್ದೀನಿ. ಏನ್ ಪ್ರಯೋಜನ? ನಮ್ಮಿಬ್ರು ಕೈ ಕೊಟ್ಟು ಇನ್ನೊಬ್ರು ಕೈ ಹಿಡ್ದಿದಾರಲ್ಲ. ಮೆತ್ತಿಗೆ ಹೂ ಬಿದ್ದೋಗ್ಬಿಡುತ್ತೆ. ನನಗಂತೂ ನಿಮ್ ಕಂಡ್ರೆ ತುಂಬಾನೇ ಪ್ರೀತಿ. ಎಲ್ಲಾದ್ರೂ ಉಂಟೆ, ನನಗೆ ಈಗಾಗಲೇ ಜಾಜಿ ಅವ್ರ ಜೊತೆ ಮದುವೆ ಆಗ್ಬಿಟ್ಟಿದೆ. ಅದೇನೋ ನನಗೆ ಗೊತ್ತಿಲ್ಲ. ಇವತ್ತಂತೂ ನನ್ನ ಮನ್ಸಿನ ನೀವೇ ತುಂಬಿಕೊಂಡಿದ್ದೀರ. ಬನ್ನಿ ಇಬ್ರು ಮನ್ಸಿಟ್ಟು ಮನ್ಸಾರೆ ಪಿಕ್ಚರ್ ನೋಡ್ಕೊಂಡ್ ಬರೋಣ. ಆ ರಾಜೇಶ್ವರಿ ಯಾಕೆ ಹಾಗಾಡ್ತಾ ಇದ್ದಾಳೆ? ಯಜಮಾನ್ರೊಳಗೆ ಬಾಣ ಬಿಟ್ಟಿರ್ಬೇಕು. ಬಾಣ ಅಷ್ಟೊಂದು ವರ್ಕ್ ಮಾಡುತ್ತೆ ಅಂತ ನನಗೆ ಗೊತ್ತೇ ಇರ್ಲಿಲ್ಲ. ಗೊತ್ತಿದ್ರೆ ಏನ್ ಮಾಡ್ತಿದ್ರು? ಬಾಣ ನಾನು ಬ್ರೇಕ್ ಮಾಡ್ತಾ ಇದ್ದೆ. ನೀವು ಬಾಣ ಬಿಟ್ಟಾಗಿಂದ ನನ್ಗೆ ಮಾಯ ಆಗೋ ಶಕ್ತಿನೂ ಬಂದಿದೆ. ಹಾಗಂತ ಎಲ್ಲಪ್ಪ ಮಾಯ ಆದ್ಲಿ ರಾಜಿ ಅಂತ ಬೇಜಾರ್ ಮಾಡ್ಕೋಬೇಡಿ. ನೀವ್ ರಾಜಿ ಅನ್ನಿ, ನಾನು ನಿಮ್ ತೊಡೆ ಮೇಲೆ ಇರ್ತೀನಿ. ಎಲ್ಲಿ ಹೋದ್ಲಪ್ಪ ಈ ರಾಜಿ? ಬರ್ಲಾ? ಬಾಯ್. ವಿಟ್ಲಾ ಬಾರ ಇಲ್ಲಿ. ಏನದ್ಗೆ ಕರೆದಿದ್ದು? ನನ್ನ ಹಸ್ಬೆಂಡ್ ನ ಕರ್ಕೊಂಡು ಹೋಗಿ ರೂಮಲ್ಲಿ ಲಾಕ್ ಮಾಡ್ಕೋ. ಏನಿದು ಅವತಾರ? ಮರಿ ಮನ್ಮಥ ಅಂತೆ. ಬಿಲ್ ಅಷ್ಟು ಉದ್ದ ಇಲ್ಲ. ಯಾಕೋವೆಲ್ಲ ಹೇಳ್ದಷ್ಟು ಮಾಡೋ. ಶಾಸ್ತ್ರಿಗಳೇ, ಆ ರಾಜೇಶ್ವರಿ ನನ್ನ ಮಗನ ಹಿಂದೆ ಬಿದ್ದಿದ್ದಾಳೆ. ಅವಳ ಕಾಟ ವಿಪರೀತ ಆಗೋಯ್ತು. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಯಾಕೆ ಹೀಗಾಯ್ತು? ನನ್ನ ಹಸ್ಬೆಂಡ್ ರಾಜೇಶ್ವರಿಗೆ ಆರೋ ಬಿಟ್ಟಾಗಿಂದ ಅವಳು ನಮ್ಮ ಹಸ್ಬೆಂಡ್ ಹಿಂದೆನೆ ಬಿದ್ದಿದ್ದಾಳೆ. ಆ ಬಾಣ ಮನ್ಮಥನ ಬಾಣ ಅಂತೆ. ಹಾಗಾದ್ರೆ ಅದು ಪವರ್ಫುಲ್ ಆಗಿರುತ್ತೆ. ನಮಸ್ಕಾರ ಶಾಸ್ತ್ರಿಗಳೇ. ಹೊಸ ಅವತಾರ. ನಾನೀಗ ಭೂಲೋಕದ ಮರಿಮನ್ಮಥ. ಆದ್ರೆ ಏನ್ ಮಾಡೋದು, ರಾಜೇಶ್ವರಿ ಕಾಟ ಜಾಸ್ತಿ ಆಗ್ಬಿಟ್ಟಿದೆ. ಮದ್ವೆ ಆಗು ಅಂತ ನಾನು ದುಂಬಲ್ ಬಿಟ್ಬಿಟ್ಟಿದ್ದಾಳೆ. ನೀವು ಆ ರಾಜೇಶ್ವರಿಗೆ ಒಂದೆರಡು ಬುದ್ಧಿ ಮಾತು ಹೇಳಬಾರದ? ಹೇಳ್ತೀನಮ್ಮ, ಆದ್ರೆ ಅದಕ್ಕಿಂತ ಮುಂಚಿತವಾಗಿ ಈ ಪಾಂಡುರಂಗ ಮನ್ಮಥನ ಕುರಿತು ತಪಸ್ ಮಾಡಬೇಕು. ತಪಸ್ಸು ಯಾಕೆ? ಮನ್ಮಥನಿಂದ ಇನ್ನೊಂದು ಬಾಣವನ್ನು ವರವಾಗಿ ಪಡೆದು ಅದನ್ನು ಜಾಜಿಯವ್ರ ಮೇಲೆ ಪ್ರಯೋಗಿಸಿದಾಗ ಹಳೆ ಬಾಣದ ಎಫೆಕ್ಟ್ ಹೋಗಿ ಹೊಸ ಕನೆಕ್ಷನ್ ಶುರು ಆಗುತ್ತೆ. ಓಂ ಮನ್ಮತಾಯ ನಮಃ, ಓಂ ಕಾಮಣ್ಣಾಯ ನಮಃ. ಯಜಮಾನ್ರು ತಪಸ್ ಮಾಡ್ತಾ ಇದ್ರೆ ನೀವ್ಯಾಕೆ ಇಲ್ಲಿ ನಿಂತಿದ್ದೀರಾ? ಆ ರಾಜೇಶ್ವರಿ ಯಾವ ಟೈಮಲ್ಲಿ ಆದ್ರೂ ಬಂದು ನನ್ನ ಹಸ್ಬೆಂಡ್ ನ ಹಾರಿಸ್ಕೊಂಡು ಹೊಟ್ಟೋಗ್ಬಿಡ್ಬೋದು. ಅದಕ್ಕೆ ವಾಚ್ ಮಾಡ್ತಾ ಇದ್ದೆ. ಇನ್ನೂ ಎಷ್ಟೊತ್ತಿ ತಪಸ್ಸು? ಯಜಮಾನ್ರಿಗೆ ಕಾಫಿ ಟೈಮ್ ಆಗ್ತಾ ಇದೆ. ಮನ್ಮಥ ಪ್ರತ್ಯಕ್ಷ ಆಗೋವರೆಗೂ ನೋ ಕಾಫಿ. ಪಾಂಡುರಂಗ, ನಿನ್ನನ್ನು ನೋಡಿ ಅದೆಷ್ಟು ದಿನಗಳು ಉರುಳಿದವು ರಾಜಿ. ಸಾಕಿನ ಪಾಂಡುರಂಗ, ಇವರನ್ನೆಲ್ಲ ಬಿಟ್ಟು ಈ ಲೋಕವನ್ನೇ ಬಿಟ್ಟು ನಾವು ಬೇರೆ ಲೋಕಕ್ಕೆ ತೆರಳೋಣ. ಅದಾವ ಲೋಕಕ್ಕೆ ಹೋಗೋಣ ರಾಜಿ? ರವಿಚಂದ್ರನ್ ಸೃಷ್ಟಿಸಿದ ಪ್ರೇಮ ಲೋಕಕ್ಕೆ. ರಾಜೇಶ್ವರಿ, ನೀವು ಹೀಗೆ ಮಾಡ್ತಿರೋದು ಸರಿ ಅಲ್ಲ. ಯಾವ್ದೇ ಕಾರಣಕ್ಕೂ ನಮ್ಮ ಯಜಮಾನ್ರೆ ನೀನ್ ಹಾಕ್ಕೊಂಡು ನಾನ್ ಬಿಡಲ್ಲ. ಚೌಕ ಈ ಟೈಮಲ್ಲಿ ಬೇಡ. ಯಾಕೋ ನಾನು ಬಂದಿದ್ದ ಗಳಿಗೆ ಸರಿ ಇಲ್ಲ ಅನ್ಸುತ್ತೆ. ನನಗೂ ಹಂಗೆ ಅನಿಸ್ತಾ ಇದೆ. ಸರಿ, ನಾನು 3 ದಿನ ಬಿಟ್ಟು ಬಂದು ಹಾರಿಸ್ಕೊಂಡು ಹೋಗ್ಲಾ? ಸ್ವರ್ಗಕ್ಕೆ. ಅಮ್ಮ ರಾಜೇಶ್ವರಿ, ಪಾಂಡುರಂಗನಿಗೆ ಮದುವೆ ಆಗಿದೆ. ಅವನಿಂದ ನೀನ್ ಯಾಕಮ್ಮ ಬಿದ್ದಿದ್ಯಾ? ಯಾಕೆ ಅಂತ ನನಗೂ ಗೊತ್ತಿಲ್ಲ. ಅದೇನೋ ಒಂಥರ ಸೆಳೆತ. ಮನ್ಮಥನ್ ಬಾಣ ಬಂದ್ ನಂಗೆ ತಾಕ್ತಾ ಆಗ್ಲಿಂದ ನನ್ ಮನಸ್ನಲ್ಲಿ ಪಾಂಡುರಂಗನೇ ತುಂಬ್ಕೊಂಡ್ಬಿಟ್ಟಿದ್ದಾರೆ. ಕೂತ್ರೋವ್ರೆ ನಿಂತ್ರೋವ್ರೆ, ನಿದ್ದೆಲು ಬಂದ್ ಕಾಡ್ತಾರೆ. ಎಷ್ಟೇ ಆದ್ರೂ ಬಾಣ ದೇವಲೋಕದಲ್ವಾ, ತುಂಬಾ ಪವರ್ಫುಲ್ ಆಗಿರುತ್ತೆ. ಹೂ, ಅದಕ್ಕೆ ನಾನು ಪಾಂಡುರಂಗನ ಮದ್ವೆ ಆಗ್ಬೇಕು ಅಂದ್ಕೊಂಡಿದೀನಿ. ಅಲ್ಲಮ್ಮ, ಪಾಂಡುರಂಗ ಬಿಟ್ಟಿರೋದು ಮನ್ಮಥ ಕೊಟ್ಟ ಬಾಣವನ್ನ. ಅದರ ಪ್ರಭಾವದಿಂದ ನಿನ್ನ ಮನಸ್ಸು ಬದಲಾಗಿದೆ ಅಮ್ಮ. ಬದ್ಲಾಗಿದ್ದು ಒಳ್ಳೇದೇ ಆಯ್ತು ಬಿಡಿ. ಪಾಂಡುರಂಗ ನನ್ನ ಎಷ್ಟು ಇಷ್ಟಪಡ್ತಾ ಇದ್ರು ಗೊತ್ತಾ? ಆ ಜಾಜಿ ಅವಳ ಕಂಡ್ರೆ ನನ್ಗೆ ಆಗೋದೇ ಇಲ್ಲ. ಮಹಿಳಾ ಸಂಘದಲ್ಲಿ, ಎಲೆಕ್ಷನ್ ಅಲ್ಲಿ ಎಲ್ಲದ್ರಲ್ಲೂ ಅವಳು ನನಗೆ ಪ್ರತಿಸ್ಪರ್ಧಿ. ಅದಕ್ಕೆ ನಾನು ಪಾಂಡುರಂಗನ್ ಮದ್ವೆ ಆಗಿ ಆ ಜಾಜಿ ಮೇಲೆ ಸೇಡ್ ತೀರ್ಸ್ಕೋಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಆದ್ರೆ ಈಗ ಪಾಂಡುರಂಗ ತಪಸ್ಸಿ ಕೂತಿದ್ದಾನೆ. ಮನ್ಮಥ ಏನಾದ್ರೂ ಮತ್ತೆ ಪ್ರತ್ಯಕ್ಷ ಆಗಿ ಬೇರೆ ಬಾಣವನ್ನು ಕೊಟ್ರೆ ಅದನ್ನವನು ಜಾಜಿ ಮೇಲೆ ಪ್ರಯೋಗ ಮಾಡ್ತಾನೆ. ಆಗ ನೀನು ಪಕ್ಕಕ್ಕೆ ಸರಿತೀಯ. ಅಂದ್ರೆ
ಇಲ್ಲಿವರೆಗಿನ ನನ್ ಪ್ರೀತಿ ಅಯ್ಯ, ಹೊಸ ಕಟ್ಟಡ ಕಟ್ಟಬೇಕಾದ್ರೆ ಹಳೆ ಕಟ್ಟಡವನ್ನ ಕೆಡವುತ್ತಾರೆ. ಇದು ಬಾಣಕ್ಕೂ ಅಪ್ಲೈ ಆಗುತ್ತೆ. ಇನ್ಮೇಲೆ ಎಲ್ಲಾ ಕ್ಷೇತ್ರದಲ್ಲೂ ಜಾಜಿ ಅವರೇ ಮುಂದುವರಿತಾರೆ. ಹಾಗಾಗಕ್ ನಾನ್ ಬಿಡಲ್ಲ. ನೀವೀಗ್ಲೇ ಹೇಳಿದ್ದು ಒಳ್ಳೇದಾಯ್ತು. ನಾನು ಈಗ್ಲೇ ಹೋಗಿ ಅವ್ರ ತಪಸ್ಸನ್ನ ಕೆಡಿಸ್ತೀನಿ. ಪಾಂಡುರಂಗಂದು ಉಗ್ರ ತಪಸ್ಸು, ಅವನೀಗ ವಿಶ್ವಾಮಿತ್ರ. ಪಾಂಡುರಂಗ ವಿಶ್ವಾಮಿತ್ರ ಆದ್ರೆ ನಾನು ಮೇನಕ್ಕೆ ಆಗ್ತೀನಿ. ಶಾಸ್ತ್ರಿಗಳು ಹೇಳ್ದ ಹಾಗೆ ರಾಜೇಶ್ವರಿ ಏನಾದ್ರೂ ಮೇನಕೆ ಆಗಿ ಬಂದ್ಬಿಟ್ರೆ? ಓಂ ಮದನಾಯ ನಮಃ, ಓಂ ಕಾಮಣ್ಣಾಯ ನಮಃ. ನನ್ನ ಹೃದಯದ ರಸ ವಿಶ್ವಾಮಿತ್ರ. ಅದು ನಾನು ಗಾಳಿನೂ ಗೆದ್ದೆ, ಬೆಂಕಿನೂ ಗೆದ್ದೆ, ಈ ಚಳಿನ ಗೆಲ್ಲಕ್ಕೆ ಆಗಲಿಲ್ಲಪ್ಪ. ಚಳಿ ಮಹಿಮೆನೆ ಅಂತದ್ದು. ಆದ್ರೂ ನಾವು ಗರಘೋರ ತಪಸ್ಸಿನಲ್ಲಿ ತೊಡಗಿದ್ದಾಗ ನಮ್ಮ ಫಲ ಕೆಡಿಸಿ ಗೊಬ್ಬರ ಮಾಡಿಟ್ರಲ್ಲ, ಇದು ಸಮಂಜಸ ಅಲ್ಲ. ಏನಂತೀಗ? ಬಾ, ಇಬ್ಬರು ಸ್ವರ್ಗದಲ್ಲಿ ತೇಲಾಡೋಣ. ನಡಿ ಹೋಗೋಣ. ಓ ಮೈ ಗಾಡ್, ಸದ್ಯ ರಾಜೇಶ್ವರಿ ಇವತ್ತು ಮೇನಕೆ ರೂಪದಲ್ಲಿ ಬಂದಿಲ್ಲ. ರಾಜೇಶ್ವರಿ, ಈ ಹೊತ್ತಲ್ಲಿ ನೀ ಯಾಕೆ ಬಂದೆ? ನಿನ್ ಗಂಡನ್ನ ಹಾರಿಸ್ಕೊಂಡು ಹೋಗಕ್ಕೆ. ಅದಕ್ಕೆ ಇವತ್ತು ನಾನು ಅವಕಾಶ ಮಾಡ್ಕೊಡಲ್ಲ. ಸರಿ, ನಾಳೆ ಬರ್ತೀನಿ. ಹೇಳು ವತ್ಸ, ಮೇಲೇಳು. ಅಣ್ಣ, ನನ್ನ ಮೊರೆ ನಿನಗೆ ಕೇಳಿಸಿದೆ. ಏನಪ್ಪ ನಿನ್ನ ಸಮಸ್ಯೆ? ಬಿಲ್ಲು ಕೊಟ್ಟೆ, ಬಾಣ ಕೊಟ್ಟೆ, ನೆಟ್ಟಿಗೆ ಪ್ರಯೋಗ ಮಾಡಕ್ ಬರದೆ ಹೋದ್ರೆ ನಾನು ಏನ್ ಮಾಡ್ಲಿ? ಅಣ್ಣ, ನೀನ್ ಹೇಳ್ದಂಗೆ ನಾನು ಕರೆಕ್ಟ್ ಆಗಿ ಗುರಿ ಇಟ್ಟಿದ್ದೆ, ಅದು ಅಕಸ್ಮಾತ್ ಆಗಿ ರಾಜೇಶ್ವರಿಗೆ ತಗೊಂಡ್ಬಿಡ್ತು. ಇದಕ್ಕೆ ಕಾಮನ್ ಪೀಪಲ್ಗೆ ನಾನು ಬಿಲ್ಲು ಬಾಣ ಕೊಡೋದಿಲ್ಲ. ಅಣ್ಣ, ನಿನ್ನ ಸ್ವಂತ ತಮ್ಮನೇ ತಪ್ಪು ಮಾಡಿದ್ದೇನೆ ಅನ್ಕೊಂಡು ನನ್ನ ತಪ್ಪನ್ನ ನಿನ್ನ ಹೊಟ್ಟೆಗೆ ಹಾಕೊಂಡು ಒಂದೇ ಒಂದು ಬಾಣ ಕೊಟ್ಬೇಡ. ನನ್ನ ಹೆಂಡತಿ ಒಳಗೆ ಸಾಧ್ಯವೇ ಇಲ್ಲ. ನನ್ನ ಬಿಲ್ಲನ್ನು ವಾಪಸ್ ಕೊಡು. ಅಣ್ಣ, ನೀನ್ ಹಿಂಗ್ ಮಾಡ್ನಾಟ ಮಾಡಿದ್ರೆ ನನ್ನ ಸಾವಿಗೆ ನೀನೇ ಕಾರಣ ಅಂತ ಟೈಲ್ಸ್ ಮೇಲೆ ಕೆತ್ತಿ ಫ್ಯಾನಿಗೆ ನೇಣಾಕೊಂಡು ಸತ್ತೋಗ್ಬಿಡ್ತೀನಿ. ಇದೊಳ್ಳೆ ಕಷ್ಟಕ್ಕೆ ಬಂತಲ್ಲ. ಅಣ್ಣ, ಭೂಲೋಕದಲ್ಲಿ ನಿನ್ನ ಹೆಸರನ್ನ ಉಳಿಸ್ಬೇಕು ಅಂತಾನೆ ಈ ಅವತಾರ ಎತ್ತಿದ್ದೀನಿ. ನೀನು ಒಂದೇ ಒಂದು ಬಾಣ ಕೊಟ್ಬಿಡಣ್ಣ. ಓ ಸರಿ, ಹಾಗಾದ್ರೆ ಇನ್ನೊಂದೇ ಒಂದು ಕೊಡುತ್ತೇನೆ, ತೆಗೆದುಕೋ. ಒಂದೇ ಒಂದು. ಇರೋದೇ ಒಂದು. ಮತ್ತೊಂದೇನಾಯ್ತು? ಮಾರ್ಗ ಮಧ್ಯದಲ್ಲಿ ಯಾರಿಗಾದ್ರೂ ಬಿಟ್ಬಿಟ್ಟಿರ್ತೀರಾ? ಅಣ್ಣ, ಆದಷ್ಟು ಬೇಗ ಮನೆ ಸೇರ್ಕೊ, ಇಲ್ಲಾಂದ್ರೆ ರತಿ ಅಕ್ಕ ರೈಸ್ ಆಗ್ಬಿಡ್ತಾಳೆ. ಜಾಜಿ ಜಂಬಲ್ದಿನಿ, ಮುಂದಕ್ಕಿದೆ ಆಟ. ರಾಜೇಶ್ವರಿ, ಮತ್ತೆ ಯಾಕೆ ಬಂದೆ? ಯಾಕೆ ಅಂದ್ರೆ ಪಾಂಡುರಂಗ ಬಿಡೋ ಇನ್ನೊಂದು ಬಾಣನು ನನ್ಗೆ ಬೀಳಿ ಅಂತ. ಅದಕ್ಕೆ ನಾವು ಅವಕಾಶ ಕೊಡಲ್ಲ. ರಾಜೇಶ್ವರಿ, ನಡಿ ಆಚೆ. ನಡಿಯೇ. ಆಗಲ್ಲ. ಓಹ್ ಲೇ ಕಳ್ಳಿ, ನೀನ್ ಇಲ್ಲಿದೀಯಾ? ಇರು, ಬಾಣ ಬಿಟ್ಬಿಟ್ಟು ನಿನ್ನ ಹಂಗಂಗೆ ಹೊಲ್ಸ್ಕೊಂಡ್ಬಿಡ್ತೀನಿ. ಏನು ಯಜಮಾನ್ರಿ, ಈಗಿಂದ ನೀವು ನನಗೆ ಫುಲ್ ಟೈಮ್ ಯಜಮಾನ್ರು. ಆ ಮನ್ಮಥನ್ಗೆ ಕೋಟಿ ಕೋಟಿ ಪ್ರಣಾಮಗಳು. ರೀ, ಈ ಬಿಲ್ ಇದ್ರೆ ತಾನೆ ನೀವು ಬಾಣ ಬಿಡುದು. ಈ ಬಿಲ್ಲನ್ನೇ ಮುರಿದು ಬಿಡ್ತೀನಿ.
ಏನೇ ಮರಿಬೇಡಿ. ಇಷ್ಟೊತ್ತು ಕಂಡಿದ್ದ ನನ್ನ ಕನಸ ಅದು ಜಾಜಿ ಅವರೇ ನನ್ನ ಕನಸಿನಲ್ಲಿ ಮನ್ಮತ ಬಂದು ಹುಡುಗಿರ್ನ ಪಟಾಯಿಸೋ ಬಾಣನ್ ಕೊಟ್ಟಿದ್ದ. ಅದನ್ನ ತಗೊಂಡೋಗಿ ನಾನು ರಾಜೇಶ್ವರಿಗೆ ಚಂಪಂಗೆ ಬಿಟ್ಬಿಟ್ಟಿದ್ದೆ. ನೀವು ರೊಚ್ಚಿಗೆದ್ದ ಆ ಬಿಲ್ಲನ್ನ ಮುರ್ದಾಕದಕ್ಕೆ ಅಂತ ಬಂದ್ಬಿಟ್ಟಿದ್ರಿ. ರೀ ಇನ್ನೊಂದ್ಸಲ ಈ ತರ ಕೆಟ್ಟ ಡ್ರೀಮ್ಸ್ ನ ಕಂಡ್ರೆ ನಿಮ್ ಕತ್ತನೆ ಮುರಿದು ಬಿಡ್ತೀನಿ.